ಎಲ್ಲರಿಗೂ ನಮಸ್ಕಾರಗಳು. ಮಳೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪೀಠಿಕೆ. ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಇದು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೆ ಇರುತ್ತದೆ. ಮಳೆ ಬಂದಾಗ ಅನೇಕ ಜನರು ತುಂಬಾ ನಿರಾಳವಾಗುತ್ತಾರೆ ಮತ್ತು ಮಳೆಯ ವಾಸನೆಯು ತುಂಬಾ ಆಹ್ಲಾದಕರವಾಗಿರುತ್ತದೆ. ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ. ಇದು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೆ ಇರುತ್ತದೆ. ಮಳೆ ಬಂದಾಗ ಅನೇಕ ಜನರು ತುಂಬಾ ನಿರಾಳರಾಗುತ್ತಾರೆ ಮತ್ತು ಮಳೆಯು ವಾಸನೆ ತುಂಬಾ ಆಹ್ಲಾದಕರವಾಗಿರುತ್ತದೆ. ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿಂದ ಕರೆಯುವ ಕ್ರಮ ಭಾರತದಲ್ಲಿದೆ. ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿನಿಂದ ಕರೆಯುವ ಕ್ರಮ ಭಾರತದಲ್ಲಿದೆ. ಭರಣಿ, ಮೃಗಶಿರ, ಆರಿದ್ರ ಮಳೆ. ಒಂದು ಮಳೆಗೆ ಬಿತ್ತನೆ, ಇನ್ನೊಂದಕ್ಕೆ ಬೇರೆ ಕೆಲಸ. ಹೀಗೆ ಆರಿದ್ರ ಮಳೆಗೆ ಆದ್ರಿ ಮಳೆ ಎಂಬ ಹಬ್ಬವನ್ನು ಆಚರಿಸುತ್ತಾರೆ. ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿಂದ ಕರೆಯುವ ಕ್ರಮ ಭಾರತದಲ್ಲಿದೆ. ಭರಣಿ, ಮೃಗಶಿರ, ಆರಿದ್ರ ಮಳೆ. ಒಂದು ಮಳೆಗೆ ಬಿತ್ತನೆ, ಇನ್ನೊಂದಕ್ಕೆ ಬೇರೆ ಕೆಲಸ. ಹೀಗೆ ಆರಿದ್ರ ಮಳೆಗೆ ಆದ್ರಿ ಮಳೆ ಎಂಬ ಹಬ್ಬವನ್ನು ಆಚರಿಸುತ್ತಾರೆ. ವಿವರಣೆ. ಮಳೆ ಎಂದರೆ ಸಂಭ್ರಮ, ಆತಂಕ, ಹಸುರು ಹಾಡಿನ ಚರಣ. ಮಳೆ ಎಂದರೆ ಸಂಭ್ರಮ, ಆತಂಕ, ಹಸುರು ಹಾಡಿನ ಮಳೆ ಎಂದರೆ ಸಂಭ್ರಮ, ಹಸುರು ಹಾಡಿನ ಚರಣ. ಮಳೆಯಲ್ಲಿ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ಒಂದಾಗುವ ಕ್ರಮ. ಮಳೆಗಾಲದ ಆರಂಭದಲ್ಲಿ ಶಾಲೆ, ಕಾಲೇಜುಗಳು ಬಾಗಿಲು ತೆರೆಯುತ್ತವೆ. ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಬರುತ್ತಾರೆ. ಮಳೆ ಜೋರಾಗಿ ಸುರಿದರೆ ಶಾಲೆಗಳಿಗೆ ರಜೆ. ಮಳೆಗಾಲದ ಆರಂಭದಲ್ಲಿ ಶಾಲಾ ಕಾಲೇಜುಗಳು ಬಾಗಿಲು ತೆರೆಯುತ್ತವೆ. ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಬರುತ್ತಾರೆ. ಮಳೆ ಜೋರಾಗಿ ಸುರಿದರೆ ಶಾಲೆಗಳಿಗೆ ರಜೆ. ಈ ಭೂಮಿಯ ಮೇಲೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ. ಮಳೆ ಬಂದರೆ ರೈತನಿಗೆ ಸಂಭ್ರಮ ಹಾಗೂ ರೈತನ ದಿನ ನಿತ್ಯ ಕಾಯಕ ನೆಮ್ಮದಿಯ ವಾತಾವರಣದಲ್ಲಿ ಸಾಗುತ್ತದೆ. ಈ ಭೂಮಿಯ ಮೇಲೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ. ಮಳೆ ಬಂದರೆ ರೈತನಿಗೆ ಸಂಭ್ರಮ ಹಾಗೂ ರೈತನ ದಿನನಿತ್ಯ ಕಾಯಕ ನೆಮ್ಮದಿಯ ವಾತಾವರಣದಲ್ಲಿ ಸಾಗುತ್ತದೆ. ಮಳೆಗಾಲವು ನಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಒಂದು ಕಾಲಘಟ್ಟವಾಗಿದೆ. ಆದರೆ ಇಂದಿನ ಪ್ರಕೃತಿಯಲ್ಲಿ ಮಳೆಯು ಊಹೆಗೂ ಸಿಗದ ರಹಸ್ಯವಾಗಿದೆ. ಮಾನವ ಪ್ರಕೃತಿಯನ್ನು ಘೋರವಾಗಿ ನಾಶ ಮಾಡುತ್ತಿರುವ ಕಾರಣ ಮಳೆಯೇ ಇಲ್ಲದೆ ಬರಿದಾಗಿದೆ. ಮಳೆಗಾಲವು ನಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಒಂದು ಕಾಲಘಟ್ಟವಾಗಿದೆ. ಆದರೆ ಇಂದಿನ ಪ್ರಕೃತಿಯಲ್ಲಿ ಮಳೆಯು ಊಹೆಗೂ ಸಿಗದ ರಹಸ್ಯವಾಗಿದೆ. ಮಾನವ ಪ್ರಕೃತಿಯನ್ನು ಘೋರವಾಗಿ ನಾಶ ಮಾಡುತ್ತಿರುವ ಕಾರಣ ಮಳೆಯೇ ಇಲ್ಲದೆ ಬರಿದಾಗಿದೆ. ಉಪಸಂಹಾರ. ಮಳೆಗಾಲ ಎಂದರೆ ಪ್ರತಿಯೊಬ್ಬರಿಗೂ ಸಂಭ್ರಮ ಹಾಗೂ ಮಳೆಯಿಂದ ಹೊಸ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತದೆ. ನಿಸರ್ಗ ಪ್ರೇಮಿಗಳಿಗೆ ಮಳೆಯ ದಿನಗಳು ತುಂಬಾ ಸಂತೋಷ ತಂದುಕೊಡುತ್ತವೆ. ಮಳೆಯ ದಿನಗಳಲ್ಲಿ ಜಲಮೂಲಗಳು ಸಾಕಷ್ಟು ನೀರನ್ನು ಪಡೆಯುತ್ತವೆ ಹಾಗೂ ಭೂಮಿಯಲ್ಲಿ ನೀರು ಕಾಣಲು ಸಾಧ್ಯ. ಆದ್ದರಿಂದ ಮಳೆ ಎಂದರೆ ಪ್ರತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಮಳೆ ಎಂದರೆ ತುಂಬಾ ಇಷ್ಟ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.